श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ 5ನೇ ಅಧ್ಯಾಯ 4ನೇ ಶ್ಲೋಕ. ಈ ಅಧ್ಯಾಯಕ್ಕೆ ಕರ್ಮ ಸನ್ಯಾಸ ಯೋಗ ಅಂತಾನೆ ಹೆಸರು. ಕರ್ಮ ಸನ್ಯಾಸದ ಬಗ್ಗೆ ಇಲ್ಲಿ ಪರಮಾತ್ಮ ತಿಳಿಸಿಕೊಡ್ತಾನೆ ಅಂತ ನಾವು ನೋಡಿದ್ದೀವಿ. ಕರ್ಮ ಸನ್ಯಾಸ, ಕರ್ಮ ಯೋಗ ಇದೆರಡಕ್ಕೂ ಚೆನ್ನಾಗಿ ವ್ಯತ್ಯಾಸ ತಿಳ್ಕೋಬೇಕು. ಯಾಕೆ ಅರ್ಜುನನ ಪ್ರಶ್ನೆನೇ ಅದು, ಕರ್ಮ ಸನ್ಯಾಸ ದೊಡ್ಡದೋ ಕರ್ಮ ಯೋಗ ದೊಡ್ಡದೋ ಹಾಗೆ ಅಂತ ರಾಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕರ್ಮ ಸನ್ಯಾಸ ಅಂದ್ರೆ ಏನು? ಕಾಮಾದಿ ವರ್ಜನ ರೂಪ. ಕಾಮಾದಿ ವರ್ಜನ ರೂಪ ಅಂದ್ರೆ ಕಾಮಾದಿಗಳು ಯಾವುದು ಇಲ್ಲದೆ ಇರೋದು. ಕರ್ಮ ಮಾಡುವಾಗ ಇದು ಬೇಕು ಅದು ಬೇಕು, ಸಿಟ್ಟಿನಿಂದ ಮಾಡೋದು, ಕೋಪದಿಂದ ಮಾಡೋದು, ಈ ರೀತಿಯಾಗಿ ಕಾಮ ಕ್ರೋಧಾದಿ ಯಾವುದು ಇಲ್ಲದೆ ಇನ್ನೊಬ್ಬರಿಗೆ ಹಾಳಾಗಲಿ ಅಂತ ಕರ್ಮವನ್ನ ಮಾಡೋದು, ಆ ರೀತಿಯಾಗಿ ಇರಬಾರ್ದು. ಅದನ್ನ ಕರ್ಮ ಸನ್ಯಾಸ ಅಂತ ಕರೀತಾರೆ. ಕಾಮಾದಿಗಳು ಇಲ್ಲದೆ ಮಾಡುವ ಕರ್ಮ, ತನ್ನ ಮಕ್ಕಳಿಗೆ ಹೀಗಾಗಲಿ ಅಥವಾ ಏನೇ ಸ್ವಾರ್ಥವಾಗಿ ಯಾವುದನ್ನು ಬಯಸಬಾರ್ದು, ಸ್ವಾರ್ಥಪರವಾಗಿ ಆಗಬಾರ್ದು. ಇದು ಕರ್ಮ ಸನ್ಯಾಸ. ಇನ್ನು ಕರ್ಮಯೋಗ ಹಾಗೆಂದ್ರೆ ಏನು? ಭಗವದರ್ಪಣ ಬುದ್ಧಿಯ ಕರ್ಮಾನುಷ್ಠಾನ ರೂಪ ಅಂತ. ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದಕ್ಕಾಗಿ ನಾವು ಈ ಒಂದು ಕರ್ಮವನ್ನು ಮಾಡ್ತಾ ಇದ್ದೀವಿ. ಅಡಿಗೆ ಮಾಡ್ತೀವಿ ಅಂದ್ರೆ ಅದು ದೇವರಿಗೆ ಆ ಅಡಿಗೆ ಪದಾರ್ಥಗಳು ಹೋಗಿ ಸೇರಬೇಕು, ದೇವರಿಗೆ ಕೃಷ್ಣಾರ್ಪಣೆ ಹೇಳಬೇಕು, ಅದಕ್ಕಾಗಿ ಇದನ್ನ ಮಾಡ್ತಾ ಇದ್ದೀವಿ ಹಾಗೆ ಅಂತ. ದೇವರ ಸ್ಮರಣೆ ಮಾಡ್ತಾ ಕೊನೆಯಲ್ಲೂ ಕೂಡ ದೇವರಿಗೆ ಕೃಷ್ಣಾರ್ಪಣೆ ಹೇಳಿ ಮಾಡೋದು, ಇದನ್ನ ಕರ್ಮಯೋಗ ಅಂತ ಕರೀತಾರೆ. ದೇವರಲ್ಲೇ ಮನಸ್ಸು ಇಡಬೇಕು, ಕೊನೆಯಲ್ಲಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಅಂತ ನಾವು ಹಿಂದೆ ನೋಡಿದ್ದೀವಿ. ಇದನ್ನ ಕರ್ಮಯೋಗ ಅಂತ ಕರೀತಾರೆ. ಕರ್ಮ ಸನ್ಯಾಸ, ಕರ್ಮಯೋಗ ಹಾಗೆ ಎರಡೂ ಕೂಡ ಶ್ರೇಷ್ಠ ಅಂತ ಹೇಳ್ತಾನೆ. ಆದರೂ ಕೂಡ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠವಾದದ್ದು ಅಂತ ಪರಮಾತ್ಮ ತಿಳಿಸಿಕೊಟ್ಟದ್ದು. ಇದರ ಮೇಲೆ ಬರತಕ್ಕದ್ದು ಸಾಂಖ್ಯ ಯೋಗವು ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ ವಿಂದತೆ ಫಲಂ. ಎಷ್ಟು ಚಂದ ಇದೆ ನೋಡಿ. ಇದರ ಮೇಲೆ ಪರಮಾತ್ಮ ಹೇಳುವ ವಿಚಾರ, ಸಾಂಖ್ಯ ಬೇರೆ ಅಂದ್ರೆ ನಿಷ್ಕಾಮನೆಯಿಂದ ಮಾಡೋದು ಬೇರೆ, ಪರಮಾತ್ಮನಲ್ಲಿ ಮನಸ್ಸಿಟ್ಟು ಮಾಡೋದು ಬೇರೆ ಹಾಗೆ ಅಂತ ಯಾರು ಹೇಳ್ತಾರೆ? ಸಾಂಖ್ಯ ಅಂದ್ರೆ ಜ್ಞಾನ, ಸಾಂಖ್ಯ ಅಂದ್ರೆ ಪರಮಾತ್ಮನ ಜ್ಞಾನ, ಯೋಗ ಅಂದ್ರೆ ಭಗವಂತನ ಅರ್ಪಣ ಬುದ್ಧಿಯಿಂದ ಮಾಡತಕ್ಕ ಕರ್ಮಗಳು. ಅದನ್ನ ಬೇರೆ ಬೇರೆ ಹಾಗೆ ಅಂತ ಅವಿವೇಕಿಗಳು ಹೇಳ್ತಾರೆ. ಸಾಂಖ್ಯಂ ಅಂದ್ರೆ ಜ್ಞಾನ ಅಂತ. ಸಾಂಖ್ಯ ಯೋಗವು ಪೃಥಕ್ ಬಾಲ, ಸನ್ಯಾಸ ಇಲ್ಲ ಇಲ್ಲಿ. ಇಲ್ಲಿ ಪರಮಾತ್ಮ ಎರಡು ಹೇಳೋದು ಸಾಂಖ್ಯ ಮತ್ತು ಯೋಗ, ಸನ್ಯಾಸ ಇಲ್ಲ. ಇಲ್ಲಿ ಸಾಂಖ್ಯ ಅಂದ್ರೆ ಏನರ್ಥ? ಸಾಂಖ್ಯ ಅಂದ್ರೆ ಪರತತ್ವದ ಜ್ಞಾನ ಅಂತ, ಪರಮಾತ್ಮನ ಜ್ಞಾನ. ಯೋಗ ಅಂದ್ರೆ ಏನು? ಭಗವಂತನ ಅರ್ಪಣ ಬುದ್ಧಿಯಿಂದ ಮಾಡುವತಕ್ಕ ಒಂದು ಕರ್ಮ. ಇದು ಎರಡು ಕೂಡ ಬೇರೆ ಬೇರೆ ಅಂತ ಹುಡುಗರು ಅವಿವೇಕಿಗಳು ಹೇಳ್ತಾರೆ. ಜ್ಞಾನಿಗಳು ಆ ರೀತಿಯಾಗಿ ಹೇಳೋದಿಲ್ಲ. ಯಾಕೆ? ಪರಮಾತ್ಮನಲ್ಲೇ ಮನಸ್ಸಿಟ್ಟು ಪರಮಾತ್ಮನ ಪ್ರೀತಿಗಾಗಿ ನಾವು ಕರ್ಮವನ್ನ ಮಾಡ್ತೀವಿ. ಹಾಗೆ ಅಂದ್ರೆ ಆ ಪರಮಾತ್ಮನ ಸಾಂಖ್ಯ ಅಂದ್ರೆ ಪರಮಾತ್ಮನ ಜ್ಞಾನ ನಮಗೆ ಗೊತ್ತಿರಲೇಬೇಕು. ಗೊತ್ತಿಲ್ಲದ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಪರಮಾತ್ಮನಿಗೆ ಕರ್ಮವನ್ನ ಸಮರ್ಪಣೆ ಮಾಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅದರಿಂದ ಆ ರೀತಿಯಾಗಿ ಹೇಳುವವರು ಅವಿವೇಕಿಗಳು, ಆದರೆ ಜ್ಞಾನಿಗಳು ಆ ರೀತಿಯಾಗಿ ಹೇಳೋದಿಲ್ಲ ಅಂತ ಹೇಳ್ತಾರೆ. ನ ಪಂಡಿತಾಹ ಯೋಗಸ್ಯ ಜ್ಞಾನ ಹೇತುತ್ವಂ ಕುತಃ ಇತ್ಯತಃ ಉಚ್ಯತೆ. ಯಾಕೆ? ಈ ಯೋಗ ಮಾಡಿ ಮಾಡಿ ನಮಗೇನಾಗ್ತದೆ? ಪರಮಾತ್ಮನ ಜ್ಞಾನ ಬರ್ತದೆ. ಹೌದಲ್ಲ? ಕರ್ಮ ಸ್ವಲ್ಪ ಮಟ್ಟಿಗೆ ಇದ್ದ ಜ್ಞಾನದಿಂದ ದೇವರ ಸ್ಮರಣೆ ಮಾಡ್ತಾ ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಆ ಕರ್ಮದಿಂದ ಅಂದ್ರೆ ಕರ್ಮಯೋಗದಿಂದ ನಮಗೇನ್ ಬರ್ತದೆ?
ಮತ್ತೆ ಇನ್ನಷ್ಟು ಜ್ಞಾನ ಬರುತ್ತೆ. ಹ್ಮ್ ಹೆಚ್ಚಿನ ಜ್ಞಾನ ಬರುತ್ತೆ. ಆಲ್ರೆಡಿ ಸ್ವಲ್ಪ ಒಂದು 5% ಜ್ಞಾನ ಇದೆ. ಕರ್ಮ ಮಾಡ್ತೀವಿ, ಕರ್ಮ ಯೋಗದಿಂದ ಮಾಡ್ತೀವಿ. ದೇವರನ್ನೇ ಸ್ಮರಣೆ ಮಾಡ್ತಾ ದೇವರಿಗೆ ಕೃಷ್ಣಾರ್ಪಣೆ ಹೇಳ್ತೀವಿ. ಆಗ ನಮ್ಮ ಜ್ಞಾನ ಏನಾಗ್ತದೆ, 5% ಇದ್ದದ್ದು 10% ಆಗ್ತದೆ. ಮತ್ತೆ ಜ್ಞಾನ ಮಾಡ್ತೀವಿ, ಕರ್ಮ ಯೋಗದಿಂದ ಮಾಡ್ತೀವಿ, ಆಗ 10% ಜ್ಞಾನ 15% ಆಗ್ತದೆ. ಆ ತರ ಕ್ರಮೇಣ ಜ್ಞಾನ ಬೆಳೀತಾ ಹೋಗ್ತದೆ. ಅದರಿಂದ ಕರ್ಮಯೋಗದಿಂದಲೇ ನಮಗೆ ಜ್ಞಾನ ಬರೋದು ಅಂತ ಅದರ ಅಭಿಪ್ರಾಯ. ಅದನ್ನ ಬೇರೆ ಬೇರೆ ಅಂತ ಯಾರು ಹೇಳ್ತಾರೆ, ಅದಕ್ಕೂ ಸಂಬಂಧ ಇದೆ. ಇದೊಂದು ಕಾರ್ಯಕಾರಣ ಸಂಬಂಧ ಇದ್ದಾನೆ. ಆದ್ರೆ ಇದು ಬೇರೆ ಇದಕ್ಕೆ ಸಂಬಂಧವೇ ಇಲ್ಲ ಹಾಗೆ ಅಂತ ಹೇಳುವವರು ಅಜ್ಞಾನಿಗಳೇ ಹೊರತು ಜ್ಞಾನಿಗಳು ಆ ರೀತಿಯಾಗಿ ಹೇಳೋದಿಲ್ಲ ಅಂತ ಅರ್ಥ. ಏಕಮಪಿ ಜ್ಞಾನ ಮಾರ್ಗಂ ಕರ್ಮ ಮಾರ್ಗಂ ವಾ, ಜ್ಞಾನ ಮಾರ್ಗದಲ್ಲಾರು ಹೋಗು, ಕರ್ಮ ಮಾರ್ಗದಲ್ಲಾರು ಹೋಗು. ಸಮ್ಯಕ್ ಆತಿಷ್ಠೋ ಸಮ್ಯಕ್ ಆಸ್ಥಿತೋ ಉಭಯೋಹೋ ಫಲಂ ವಿಂದತೆ. ನೀನ್ ಜ್ಞಾನ ಮಾರ್ಗದಲ್ಲಿ ಹೋದ್ರೂ ಸರಿ, ಕರ್ಮ ಮಾರ್ಗದಲ್ಲಿ ಹೋದ್ರೂ ಸರಿ, ಖಂಡಿತ ಫಲ ಅಂತ ತಕ್ಕದ್ದು ಸಿಗ್ತದೆ. ಅದರ ಅರ್ಥ ಜ್ಞಾನ ಮಾಡಿದವರಿಗೆ ಫಲ, ಕರ್ಮ ಮಾಡಿದವರಿಗೆ ಫಲ ಇಲ್ಲ ಹಾಗೆ ಅಂತ ತಿಳಿಬೇಡಿ. ಕರ್ಮಯೋಗದಿಂದ ನಾವು ಮಾಡ್ತಾ ಮಾಡ್ತಾ ನಮಗೆ ಕರ್ಮವೂ ಬೆಳೀತದೆ, ಭಕ್ತಿಯೂ ಬೆಳೀತದೆ, ಅದರಿಂದ ಮೋಕ್ಷವೂ ಆಗ್ತದೆ. ಜ್ಞಾನಿಗಳಿಗೂ ಕೂಡ ಅಷ್ಟೇ, ಅವರು ಕೂಡ ಜ್ಞಾನ ಸಂಪಾದನೆ ಮಾಡ್ತಾ ಮಾಡ್ತಾ ಸ್ವಲ್ಪ ಕರ್ಮವನ್ನು ಮಾಡ್ತಾರೆ. ಜ್ಞಾನ ಕಾರ್ಯ ಜಾಸ್ತಿ ಮಾಡ್ತಾರೆ, ಕರ್ಮ ಸ್ವಲ್ಪ ಮಾಡ್ತಾರೆ. ಸನ್ಯಾಸಿಗಳು ಇದ್ದಾರೆ, ಜ್ಞಾನ ಕಾರ್ಯ ಜಾಸ್ತಿ ಮಾಡ್ತಾರೆ, ಸ್ವಲ್ಪ ಅವರು ಕೂಡ ಆನ್ನಿಕಗಳು ಉಂಟು ನೋಡಿ, ಕರ್ಮಾಚರಣೆ ಅವರಿಗೂ ಉಂಟು, ಮಾಡೇ ಮಾಡ್ತಾರೆ. ಆದ್ರೆ ಫಲ ಸಿಗೋದು ಇವರಿಗೂ ಮೋಕ್ಷನೇ, ಅವರಿಗೂ ಕೂಡ ಮೋಕ್ಷನೇ. ಗೃಹಸ್ಥಾಶ್ರಮಿಗಳಿಗೂ ಕೂಡ ಮೋಕ್ಷನೇ, ಸನ್ಯಾಸಾಶ್ರಮಗಳಿಗೂ ಕೂಡ ಮೋಕ್ಷನೇ. ಅದರಿಂದ ಜ್ಞಾನಕ್ಕೂ ಕರ್ಮಕ್ಕೂ ಸಂಬಂಧ ಇದೆ ಹಾಗೆ ಅಂತ ತಿಳ್ಕೋಬೇಕು. ಯತ್ ಸಾಂಖ್ಯೈಹಿ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಎಷ್ಟು ಚಂದ ಉಂಟು ನೋಡಿ. ಯತ್ ಸಾಂಖ್ಯೈಹಿ ಪ್ರಾಪ್ಯತೆ, ಜ್ಞಾನ ಮಾರ್ಗದಲ್ಲಿ ಹೋಗುವವರು ಯಾವ ಫಲವನ್ನ ಪಡೀತಾರೋ, ಜ್ಞಾನಿಗಳಿಂದ ಯತ್ ಸ್ಥಾನಂ, ಭಗವಂತನ ಸ್ವರೂಪ ಲಕ್ಷಣ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರೇನ್ ಪಡೀತಾರೆ, ತತ್ ಅದು ಕರ್ಮಯೋಗವದ್ಭಿಹಿ ಜ್ಞಾನದ್ವಾರ ಗಮ್ಯತೆ. ಕರ್ಮಯೋಗಿಗಳು ಕೂಡ ಜ್ಞಾನದ ದ್ವಾರದಿಂದ ಆ ಪರಮಾತ್ಮನ ಸ್ಥಾನಂಬದು ಸಿಗ್ತದೆ ಹಾಗೆಂತ. ತಥಾಚ, ಅದರಿಂದ ಸಾಂಖ್ಯಂ ಯೋಗಂ ಚ ಏಕಂ, ಸಾಂಖ್ಯ ಮತ್ತು ಯೋಗ ಎರಡು ಕೂಡ ಒಂದೇ. ಸಾಧ್ಯ ಸಾಧನ ಭಾವಕ್ತ್, ಸಾಧ್ಯ ಸಿಗ್ತದೆ. ಕೆಲವರು ಡೈರೆಕ್ಟ್ ಆಗಿ ಸಾಂಖ್ಯವನ್ನೇ ಮಾಡ್ತಾ ಮೋಕ್ಷ ಪಡಿ. ಅದರಿಂದ ನೀನು ಅರ್ಜುನ ಅದರಲ್ಲಿ ಕರ್ಮವನ್ನು ಮಾಡಿದ ಡಿಸ್ಟರ್ಬೆನ್ಸ್ ಇದೆ ಗುರುಜಿ. ನನ್ನ ಇಚ್ಛೆ ನನ್ನ ಮೀರಿ ನೀನು ನಡೀಲಾರೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಬಿಟ್ಟು ಬಿಟ್ಟು ಕೇಳಿಸ್ತದೆ ಸ್ವಲ್ಪ. ಯದ್ ಸಾಂಖ್ಯೈಹಿ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಈ ರೀತಿಯಾಗಿ ಕರ್ಮದಿಂದಲೇ ಜ್ಞಾನವನ್ನ ಪಡೆದು, ಸಾಂಖ್ಯವನ್ನ ಪಡೆದು ಮೋಕ್ಷಕ್ಕೆ ಪಡೀತಾರೆ ಕರ್ಮಯೋಗಿಗಳು. ಅದರಿಂದ ಎರಡು ಬೇರೆ ಬೇರೆ ಅಂತ ಚಿಂತನೆ ಮಾಡಬಾರದು. ಇದು ಅಭಿಪ್ರಾಯ. ಈ ರೀತಿಯಾಗಿ ಯಾರು ಸರಿಯಾಗಿ ಪಶ್ಯತಿ, ಯಾರು ತಿಳ್ಕೊತಾನೋ ಅವನೇ ಪಶ್ಯತಿ, ಸರಿಯಾಗಿ ತಿಳಿದ ಜ್ಞಾನಿ ಆಗ್ತಾನೆ, ಅವನೇ ಜ್ಞಾನಿ ಅಂತ ಅರ್ಥ. ಇನ್ನು ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮನಿರ್ಬ್ರಹ್ಮ ನಚಿರೇಣ ಅಧಿಗಚ್ಚತಿ. ಅಯೋಗತಃ, ಯೋಗ ಅಂದ್ರೆ ಏನು? ಭಗವಂತನ ಅರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡೋದು ಅಂತ ನಾವು ನೋಡಿದ್ದೀವಿ. ಅಯೋಗತಃ, ಮಾಡಿದ ಕರ್ಮವನ್ನ ದೇವರಿಗೆ ಸಮರ್ಪಣೆ ಮಾಡದೆ ಮಾಡಿದಾಗ ಏನಾಗ್ತದೆ? ದೇವರಿಗೆ ಕರ್ಮವನ್ನ ಸಮರ್ಪಣೆ ಮಾಡದೆ ಕಾಮಾದಿ ವರ್ಜನ ರೂಪಂ ಸನ್ಯಾಸಸ್ತು,
ನಾನು ಕರ್ಮವನ್ನ ಮಾಡ್ತೇನೆ, ಆದ್ರೆ ಯಾವ ಫಲವೂ ನಾನು ಬಯಸೋದಿಲ್ಲ. ದೇವರ ಸ್ಮರಣೆ ಇಲ್ಲ, ದೇವರಿಗೆ ಅರ್ಪಣ ಮಾಡೋದಿಲ್ಲ. ಆದ್ರೆ ಸನ್ಯಾಸ ಮಾತ್ರ ಇರುತ್ತೆ. ಅಂದ್ರೆ ಏನರ್ಥ? ಯಾವ ನಿಷ್ಕಾಮನೆಯಿಂದ ಮಾಡ್ತಾನೆ ಅಂತ ಇಟ್ಕೊಳ್ಳ. ನಿಷ್ಕಾಮನೆಯಿಂದ ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾನೆ, ಆದ್ರೆ ಏನಿಲ್ಲ, ದೇವರ ಸ್ಮರಣೆ, ದೇವರಿಗೆ ಅರ್ಪಣ, ಅಂದ್ರೆ ಕರ್ಮಯೋಗ ಇಲ್ಲ. ಕರ್ಮ ಸನ್ಯಾಸ ಮಾತ್ರ ಇದೆ. ಕಾಮಾದಿಗಳಿಲ್ಲದೆ ಕರ್ಮವನ್ನು ಮಾಡ್ತಾನೆ, ಆದ್ರೆ ಕರ್ಮಯೋಗ ಇಲ್ಲ. ಹಾಗೆ ಮಾಡಿದರೆ ದುಃಖಮಾಪ್ತುಮೇವ ಪರಮ ಪುರುಷಾರ್ಥ ಅಹೇತುತ್ವ. ಆ ರೀತಿಯಾಗಿ ಮಾಡಿದ ಕರ್ಮ ಸನ್ಯಾಸ ಮಾತ್ರ ಇದ್ದು, ಅಂದ್ರೆ ನಿಷ್ಕಾಮನೆಯಿಂದ ಮಾಡಿ ಪರಮಾತ್ಮನ ಸ್ಮರಣೆ ಇಲ್ಲದೆ ದೇವರಿಗೆ ಅರ್ಪಣೆ ಮಾಡದೆ ಮಾಡುವ ಕರ್ಮ, ಅದು ಅವನಿಗೆ ದುಃಖವನ್ನೇ ಕೊಡುತ್ತದೆ, ನರಕವನ್ನೇ ಕೊಡುತ್ತದೆ. ಯಾಕೆ? ಸ್ವ ಉಚಿತ ಕರ್ಮ ಅನನುಷ್ಠಾನೇನ, ತನಗೆ ವಿಹಿತವಾದ ಕರ್ಮವನ್ನ ಮಾಡದೇ ಇರುವುದರಿಂದ ಅವನಿಗೆ ನರಕ ಪ್ರಾಪ್ತಿ ಆಗ್ತದೆ. ತತ್ಕಾಲಿಕ ಅಪಮಾನಾಧಿಕೃತ ದುಃಖಾಭಾವ ಸು ಅಲ್ಪತ್ವಾತ್ ನ ಫಲಂ ಇತಿ ಭಾವ. ಮುನಿಃ ಸನ್ಯಾಸಿ ಯೋಗಯುಕ್ತ ನ ಚಿರೇಣ ಬ್ರಹ್ಮಾಧಿಗಚ್ಚತಿ ಇತ್ಯರ್ಥ. ಏತೇನ ಯೋಗಾಭಾವೇ ಪುಮರ್ಥ ಹೇತುತ್ವ ಅಭಾವ. ಅದರಿಂದ ಎಲ್ಲಿವರೆಗೆ ನಮಗೆ ದೇವರ ಸ್ಮರಣೆ ಪೂರ್ವಕ ಕರ್ಮಗಳನ್ನ ಮಾಡಿ ನಾವು ದೇವರಿಗೆ ಕೃಷ್ಣಾರ್ಪಣ ಮಸ್ತು ಅಂತ, ಅಂದ್ರೆ ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ನಾವು ಕರ್ಮಗಳನ್ನ ಹೇಳೋದಿಲ್ಲ, ಅದು ನಮಗೆ ಪುರುಷಾರ್ಥಕ್ಕೆ, ಭಗವಂತನ ಜ್ಞಾನಕ್ಕೆ, ಭಗವಂತನಲ್ಲಿ ಭಕ್ತಿಗೆ ಅದು ಕಾರಣ ಆಗೋದಿಲ್ಲ. ಅದರಿಂದ ವಿಹಿತ ಕರ್ಮವನ್ನ ಮಾಡಬೇಕು, ದೇವರ ಸ್ಮರಣ ಪೂರ್ವಕ ಮಾಡಬೇಕು, ಮಾಡಿ ಕೃಷ್ಣಾರ್ಪಣ ಹೇಳಬೇಕು. ಅದನ್ನು ಕರ್ಮಯೋಗ. ಅದನ್ನು ಬಿಟ್ಟು ಕೇವಲ ಫಲಾಪೇಕ್ಷೆ ಇಲ್ಲದೆ ಅಡಿಗೆ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಒಂದು ಉದಾಹರಣೆಗೆ ಹೇಳುದು ಅಡಿಗೆ ಅಂತ. ದೇವರ ಸ್ಮರಣೆ ಇಲ್ಲದೆ ಅಡಿಗೆ ಮಾಡೋದು, ಅದನ್ನು ಕೃಷ್ಣಾರ್ಪಣನು ಹೇಳೋದಿಲ್ಲ. ಆದ್ರೆ ಈ ಅಡಿಗೆಯಿಂದ ಯಾವ ಪ್ರಯೋಜನವೂ ಇಲ್ಲ, ನಾನು 4 ಜನ ಊಟ ಮಾಡಿ ಹೋಗಲಿ ಹಾಗೆ ಅಂತ ಚಿಂತನೆ ಮಾಡಿದರೆ ಅದರಿಂದ ನಮಗೆ ಭಕ್ತಿ ಜ್ಞಾನ ಇವುಗಳು ಬರೋದಿಲ್ಲ. ಅದರ ಬದಲು ದುಃಖನೇ ಆಗ್ತದೆ ನಮಗೆ. ಅದರಿಂದ ಸನ್ಯಾಸ ಮಾಡಲೇಬೇಕು, ನಿಷ್ಕಾಮನೆಯಿಂದ ಇರಬೇಕು. ಆದರೆ ಕರ್ಮ ಸನ್ಯಾಸ, ಕರ್ಮಯೋಗ ಎರಡರಲ್ಲಿ ಯಾವುದು ದೊಡ್ಡದು ಅಂತ ಹೇಳಿದ್ರೆ ಕರ್ಮಯೋಗವೇ ದೊಡ್ಡದು. ಅದರಿಂದ ಯೋಗಯುಕ್ತೋ ನ ಚಿರೇನ, ಸನ್ಯಾಸಿಗಳು ಕೂಡ ಹಾಗೆ ಮಾಡ್ತಾರೆ, ನೀನು ಕೂಡ ಹಾಗೆ ಮಾಡು ಹಾಗೆ ಅಂತ. ಅದರಿಂದ ಕರ್ಮಯೋಗದ ಒಂದು ಮಹಿಮೆಯನ್ನ ಪರಮಾತ್ಮ ಒತ್ತಿ ಹೇಳ್ತಾನೆ. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಹೇಳಿದ್ದು ಈ ಉದ್ದೇಶದಿಂದ ಅಂತ ಅರ್ಥ. ಒಂದನೇ ವಿಚಾರ ಮತ್ತೆ ನೋಡಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ ಶ್ರೀ ಹರೇ ನಮಃ.